ಪ್ರಿಯ ವೀಕ್ಷಕರೇ, ಹಾಯ್ ಕರ್ನಾಟಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕರಿಗಿರಿ ಕ್ಷೇತ್ರ ಎಂದು ಕರೆಯಲ್ಪಡುತ್ತಿದ್ದ ಈ ಕ್ಷೇತ್ರಕ್ಕೆ ದೇವರಾಯನ ದುರ್ಗ ಎಂದು ಹೆಸರು ಬಂದಿದ್ದಾದರೂ ಹೇಗೆ? ಮೈಸೂರು ಸಂಸ್ಥಾನದ ಅರಸರಿಗೂ ಈ ದೇವರಾಯನ ದುರ್ಗಕ್ಕೂ ಇರುವ ಸಂಬಂಧವೇನು? ಈ ದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರೋ? ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಂದರ್ಭದಲ್ಲಿ ಇಲ್ಲಿ ನಡೆದ ಭೀಕರ ಯುದ್ಧ ಯಾವುದು? ಬ್ರಿಟಿಷ್ ಅಧಿಕಾರಿ ರಿಚರ್ಡ್ ಸ್ಟಾವರ್ಟ್ ಡಾಬ್ಸ್ ಇಲ್ಲಿ ಕಟ್ಟಿಸಿದ ಕಟ್ಟಡಗಳು ಯಾವುವು? ಹೀಗೆ ಹಲವು ರೋಚಕ ಮಾಹಿತಿಯನ್ನು ಈ ನಿಮ್ಮ ಹಾಯ್ ಕರ್ನಾಟಕ ಮತ್ತು ತುಮಕೂರು ನ್ಯೂಸ್ ತಂಡ ನಿಮಗಾಗಿ ಹೊತ್ತು ತಂದಿದೆ. ಪ್ರಿಯ ವೀಕ್ಷಕರೇ, ಮೊದಲಿಗೆ ನಾವು ಶ್ರೀ ಭೋಗಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನವನ್ನು ಪಡೆದು ಈ ಸ್ಥಳದ ಪುರಾಣ ಇತಿಹಾಸವನ್ನು ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀ ವಾಸುದೇವ ಭಟ್ಟರಿಂದ ತಿಳಿಯೋಣ. ನಮ್ಮ ಹೆಸರು ಕೆ ವಾಸುದೇವ ಭಟ್ಟರ್ ಅಂತ. ಇಲ್ಲಿ ದೇವರಾಯನದುರ್ಗದಲ್ಲಿ ಆಗಮಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಶ್ರೀಲಕ್ಷ್ಮೀ ಸ್ತನ ಕಸ್ತೂರಿ ಲಾಂಛನಾಯತ ವಕ್ಷಸೆ ಶ್ರೀಮತ್ ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ. ಇದು ಕರಿಗಿರಿ ಕ್ಷೇತ್ರ ಅಂತ ಹೆಸರು. ಕರಿ ಅಂದರೆ ಆನೆ, ಗಿರಿ ಅಂದರೆ ಬೆಟ್ಟ. ಇದೆಲ್ಲ ಆನೆ ಆಕಾರವಾಗಿರೋದ್ರಿಂದ ಇದು ಕರಿಗಿರಿ ಕ್ಷೇತ್ರ ಅಂತ ಹೇಳ್ತೀವಿ. ಈ ಕರಿಗಿರಿ ಕ್ಷೇತ್ರದ ವರ್ಣನೆ ಪುರಾಣಗಳಲ್ಲೆಲ್ಲ ಉಲ್ಲೇಖವಾಗಿದೆ. ಬ್ರಹ್ಮಾಂಡ ಪುರಾಣ, ನಾರದ ಪುರಾಣಗಳಲ್ಲೆಲ್ಲ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿದ್ದಾರೆ. ಇಲ್ಲಿ ಕೆಳಗಡೆ ಇರೋದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ಪಾಂಚರಾತ್ರಾಗಮ ರೀತಿಯಾಗಿ ಪೂಜೆ ನಡೀತಾ ಇದೆ. ಇದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೂರ್ವಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಆಗಿದೆ. ಮೇಲುಗಡೆ ಸ್ವಯಂ ಬ್ರಹ್ಮದೇವರು ಸಾವಿರಾರು ವರ್ಷಗಳ ಕಾಲ ಪ್ರತಿಷ್ಠೆ ಮಾಡಿದಾಗ, ಇದು ತಪಸ್ಸು ಮಾಡ್ತಾ ಇರುವಾಗ ನರಸಿಂಹದೇವರು ಕನಸಲ್ಲಿ ಬಂದು ನನ್ನನ್ನು ಪ್ರತಿಷ್ಠೆ ಮಾಡುವಂತ ಹೇಳಿದಾಗ ಸ್ವಯಂ ಬ್ರಹ್ಮದೇವರು ಮೇಲುಗಡೆ ನರಸಿಂಹದೇವರು ಪ್ರತಿಷ್ಠೆ ಮಾಡಿದ್ದಾರೆ. ಅದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಇಲ್ಲಿ ಯೋಗಲಕ್ಷ್ಮೀ ನರಸಿಂಹಸ್ವಾಮಿಗೂ ಹಾಗೂ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಇಲ್ಲಿ ಉತ್ಸವ ಮೂರ್ತಿ ಇರೋದರಿಂದ ಹಾಗೂ ಭೋಗವಾದ ಉತ್ಸವಾದಿಗಳು ಅಂದರೆ ಕಲ್ಯಾಣೋತ್ಸವ, ಗರುಡೋತ್ಸವ, ಯಜಮಂಗಳಾರತಿ, ರಥೋತ್ಸವ ಎಲ್ಲ ಭೋಗವಾದ ಉತ್ಸವಾದಿಗಳು ನಡೆಯೋದ್ರಿಂದ ಇದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಪ್ರಖ್ಯಾತಿಯನ್ನು ಹೊಂದಿರುತ್ತದೆ. ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ. ದಾಸೋಹ ಅಂದರೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಸುಮಾರು 10-15 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದೇ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಅಮೃತಾಸದಿಂದ ಇಲ್ಲಿ ಈ ದಾಸೋಹದ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿತ್ತು. ಅಂದಿನಿಂದ ಇಲ್ಲಿವರೆಗೂ ಚಾತುರ್ ತಪ್ಪದೆ ಪ್ರತಿನಿತ್ಯ ಮಧ್ಯಾಹ್ನ 12:30ರಿಂದ 3 ಗಂಟೆವರೆಗೂ ಉಚಿತವಾಗಿ ಅನ್ನದಾಸೋಹ ನಡೀತಾ ಇದೆ. ಇಲ್ಲಿ ನರಸಿಂಹ ಜಯಂತಿ, ಶ್ರಾವಣ ಮಾಸ ಹಾಗೂ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ರಥೋತ್ಸವ ಪಾಂಚರಾತ್ರಾಮ ರೀತಿಯಾಗಿ 9 ದಿನ ಸಂಕಲ್ಪಿತವಾಗಿ ನಡೆಯುತ್ತೆ. ಅಂದರೆ 9 ದಿನ ರಥೋತ್ಸವ. ಪಾಲ್ಗುಣ ಮಾಸದ ಉಬ್ಬ ನಕ್ಷತ್ರದಲ್ಲಿ ರಥೋತ್ಸವ ನಡೆಯುತ್ತೆ, ಬ್ರಹ್ಮೋತ್ಸವ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ರಥೋತ್ಸವ ನಡೆಯುವಾಗ, ಬ್ರಹ್ಮ ರಥೋತ್ಸವ ನಡೆಯುವಾಗ ಶ್ರೀ ಗರುಡ ದೇವರು ಅಂದರೆ ಗರುಡ ಪಕ್ಷಿ 3 ಪ್ರದಕ್ಷಿಣೆ ಹಾಕಿದ ಮೇಲೆ ರಥಾರೋಹಣ ನಡೆಯೋದು ಅದು ಬಹಳ ವಿಶೇಷ. ಹಾಗೂ ಇಲ್ಲಿ ಮಕ್ಕಳಾಗದೇ ಇದ್ದವರಿಗೆ, ಮದುವೆ ಆಗದೇ ಇದ್ದವರಿಗೆ ಇಲ್ಲಿ ಸ್ವಾಮಿನ ಹರಿಸ್ಕೊಂಡ್ರೆ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಹಾಗೂ ಮಕ್ಕಳಾಗದೇ ಇದ್ದವರಿಗೆ ಈ ರಥೋತ್ಸವದಲ್ಲಿ ಧ್ವಜಾರೋಹಣ ಹಾಗೂ ಧ್ವಜ ಅವರೋಹಣ ಸಂದರ್ಭದಲ್ಲಿ ಈ ಗರುಡ ಬುತ್ತಿ ಅಂತಂದ್ಬಿಟ್ಟು ಪ್ರಸಾದನ ಶ್ರೀ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಅದನ್ನು ಗಂಡ ಹೆಂಡತಿ ಇಬ್ಬರಿಗೂ ಅಲ್ಲಿ ಕಲ್ಯಾಣಿಗೆ ಸ್ನಾನ ಮಾಡಿ ಅವ್ರ ಪ್ರದಕ್ಷಿಣೆ ಹಾಕಿದ ನಂತರ ಆ ಧ್ವಜಸ್ತಂಭದ ಹತ್ರ ಪೂಜೆ ಮಾಡಿ ಆ ಗರುಡ ದೇವರ ಹತ್ರ ಮಂತ್ರಪೂರ್ವಕವಾಗಿ ಈ ಪೊಂಗಲ್ ಪ್ರಸಾದವನ್ನು ಕೊಡ್ತೀವಿ. ಅದನ್ನು ಅವ್ರ ಭಕ್ತಿಯಿಂದ ಸ್ವೀಕರಿಸಿದ ಮೇಲೆ ಅವ್ರ ಮಕ್ಕಳಾಗತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗೂ ಇಲ್ಲಿ ವಿಶೇಷವಾಗಿ ಈ ಕರಿಗಿರಿ ಕ್ಷೇತ್ರದಲ್ಲಿ ಯಾಕಪ್ಪ ಇದು ಅಷ್ಟು ಪ್ರಖ್ಯಾತಿ ಆಗಿದೆ ಅಂದರೆ, ಸಾಮಾನ್ಯವಾಗಿ ನರಸಿಂಹದೇವರು ಎಲ್ಲ ಬೆಟ್ಟದ ಮೇಲೆ ಇರೋರು. ಹಾಗೂ ಇಲ್ಲಿ ರಾಮಾಯಣದ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿದ್ದಾಗ ಇಲ್ಲಿಗೂ ಕೆಲವು ಕಾಲ ಬಂದು ವಿಶ್ರಾಂತಿ ತಗೊಂಡಿದ್ದರು ಅಂತ ಒಂದು ಪ್ರತೀತಿ. ಅದಕ್ಕೆ ಇಲ್ಲಿ ನಾಮದ ಚಲಿಮೆ ಅಂತ ಇದೆ. ರಾಮ ತನ್ನ ಹಣೆಗೆ ನಾಮ ಇಟ್ಕೊಳ್ಳೋಕೆ ಹೋದಾಗ ಎಲ್ಲೂ ನೀರು ಸಿಗದೇ ಇದ್ದಾಗ ಅವನು ಬಾಣ ತೆಗೆದು ಈ ಬಂಡೆಯ ಮೇಲೆ ಇದು ಮಾಡಿದಾಗ ನೀರು ಚಿಮ್ಕೊಂಡು ಬಂತಂತೆ ಚಿಲಿಮೆ ಆಕಾರವಾಗಿ. ಅದಕ್ಕೆ ನಾಮದ ಚಿಲಿಮೆ ಅಂತ ಒಂದು ಪ್ರತೀತಿ. ಆಮೇಲೆ ಅಲ್ಲಿಂದ ಬಂದು ಇಲ್ಲೂ ಕೆಲವು ಕಾಲ ಇದ್ದು ಮುಂದೆ ಪ್ರಯಾಣ ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಹಾಗೂ ಇಲ್ಲಿ ದಾಸವರೇಣ್ಯರೆಲ್ಲ ಬಂದಿದ್ದರು. ಸಪ್ತ ಋಷಿಗಳೆಲ್ಲ ಇಲ್ಲಿ ಬಂದು ತಪಸ್ಸು ಮಾಡಿ ಸ್ವಾಮಿನ ಪೂಜೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ. ಪ್ರಿಯ ವೀಕ್ಷಕರೇ,
ಈ ಕ್ಷೇತ್ರದ ಪುರಾಣ ಇತಿಹಾಸವನ್ನು ತಿಳಿದ ನಾವು ಮುಂದೆ ಹೊರಟಿರುವುದು ಈ ಕ್ಷೇತ್ರದ ಕೋಟೆಯ ಬಳಿಗೆ. ಈ ಕ್ಷೇತ್ರದಲ್ಲಿ ಒಟ್ಟು 13 ಸುತ್ತುಗಳ ಕೋಟೆ ಇದೆ. ಈ ಕೋಟೆಯನ್ನು ಕಟ್ಟಿಸಲು ಶುರು ಮಾಡಿದ್ದು ಹೊಯ್ಸಳರು. ನಂತರ ಈ ಕ್ಷೇತ್ರದಲ್ಲಿ ವಿಜಯನಗರದ ಅರಸರು, ಮುಂದೆ ಮೈಸೂರಿನ ಅರಸರು ಇಲ್ಲಿ ಆಳ್ವಿಕೆಯನ್ನು ಮಾಡುತ್ತಾರೆ. ವೀಕ್ಷಕರೇ, ಕರಿಗಿರಿ ಕ್ಷೇತ್ರ ಎಂದು ಕರೆಯಲ್ಪಡುತ್ತಿದ್ದ ಈ ಕ್ಷೇತ್ರ ಮುಂದೆ ದೇವರಾಯನ ದುರ್ಗ ಆಗಿ ಬದಲಾಗಿದ್ದ ಹೇಗೆ ಎಂಬುದನ್ನು ಈಗ ತಿಳಿಯೋಣ. ವಿಜಯನಗರ ಅರಸರ ನಂತರ ಮುಂದೆ ಈ ಕ್ಷೇತ್ರ ಮೈಸೂರು ರಾಜರ ಆಳ್ವಿಕೆಗೆ ಜಾರುತ್ತದೆ. ಮೈಸೂರು ಸಂಸ್ಥಾನದ ಅರಸರಾಗಿದ್ದ ಶ್ರೀ ಚಿಕ್ಕದೇವರಾಯ ಒಡೆಯರ್ರವರು ಬಹಳ ಮುತುವರ್ಜಿ ವಹಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುತ್ತಾರೆ ಮತ್ತು ಈ ಕ್ಷೇತ್ರವನ್ನು ಮುನ್ನೆಲೆಗೆ ತರುತ್ತಾರೆ. ಮುಂದೆ ಕರಿಗಿರಿ ಕ್ಷೇತ್ರ ಎಂದು ಕರೆಯಲ್ಪಡುತ್ತಿದ್ದ ಈ ಕ್ಷೇತ್ರ ಚಿಕ್ಕದೇವರಾಯನ ದುರ್ಗ ಎಂದು ಕರೆಯಲ್ಪಡುತ್ತದೆ. ಕಾಲನ ಒಡೆತಕ್ಕೆ ಸಿಕ್ಕಿ ಚಿಕ್ಕದೇವರಾಯನ ದುರ್ಗವಾಗಿದ್ದ ಈ ಕ್ಷೇತ್ರ ಈಗ ಕೇವಲ ದೇವರಾಯನ ದುರ್ಗವಾಗಿ ಉಳಿದಿದೆ. ಮೈಸೂರು ಸಂಸ್ಥಾನವನ್ನು ಟಿಪ್ಪು ಸುಲ್ತಾನ್ ವಶಪಡಿಸಿಕೊಂಡ ನಂತರ ಈ ಕ್ಷೇತ್ರವು ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿತ್ತು. ಆಗಿನ ಸಂದರ್ಭದಲ್ಲಿ ಮರಾಠರ ನಾಯಕ ಪರಶುರಾಮ ಭಾವೆ ಮತ್ತು ಬ್ರಿಟಿಷರು ಮೇಜರ್ ಲಿಟಲ್ ಅವರ ನೇತೃತ್ವದಲ್ಲಿ ಇಲ್ಲಿ ಘನಘೋರ ಯುದ್ಧವನ್ನು ಮಾಡುತ್ತಾರೆ. ಮುಂದೆ ದೇವರಾಯ ದುರ್ಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ನೀವು ಈಗ ಈ ಚಿತ್ರದಲ್ಲಿ ನೋಡುತ್ತಿರುವ ಬ್ರಿಟಿಷ್ ಅಧಿಕಾರಿಯ ಹೆಸರು ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್. ಇವರು ತುಮಕೂರಿನ ಪ್ರಪ್ರಥಮ ಕಲೆಕ್ಟರ್ ಆಗಿ ಕೆಲಸ ಮಾಡಿದವರು. ಇವರು ತುಮಕೂರಿನ ಕಲೆಕ್ಟರ್ ಆಗಿದ್ದ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದರು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಮಕೂರು ಬಳಿ ಇರುವ ದಾಬಸ್ಪೇಟೆ ತುಂಬ ಚಿರಪರಿಚಿತ. ಈ ಊರನ್ನು ಮೊದಲು ಸೋಂಪುರ ಎಂದು ಕರೆಯುತ್ತಿದ್ದರು. ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್ ಇವರ ಕಾರಣದಿಂದಾಗಿ ಸೋಂಪುರ ಮುಂದೆ ಡಾಬ್ಸ್ ಪೇಟೆ ಎಂದು ಕರೆಯಲ್ಪಟ್ಟಿತು. ಈಗ ಅದು ಡಾಬಸ್ಪೇಟೆಯಾಗಿದೆ. ಇಂತಹ ಮಹನೀಯ ವ್ಯಕ್ತಿ ದೇವರಾಯನ ದುರ್ಗದಲ್ಲಿ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದರು. ನೀವು ಈಗ ಈ ಚಿತ್ರದಲ್ಲಿ ನೋಡುತ್ತಿರುವುದು ದೇವರಾಯನ ದುರ್ಗದ ಪ್ರವಾಸಿ ಮಂದಿರ. ಈ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದು ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್. ವಿಪರ್ಯಾಸವೇನೆಂದರೆ ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಿಸಬೇಕಾಗಿದ್ದ ಸಂಬಂಧಪಟ್ಟವರು ಈ ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಇದೇ ಜಾಗದಲ್ಲಿ ನೂತನವಾದ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ. ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್ ರವರು ಕಟ್ಟಿಸಿದ್ದ ಪ್ರವಾಸಿ ಮಂದಿರದ ಎದುರಿಗೆ ಮತ್ತೊಂದು ಅವರು ಕಟ್ಟಿಸಿದ ಕಟ್ಟಡ ಈಗಲೂ ಕೂಡ ಹಾಗೆಯೇ ಇದೆ. ರವರ ಕಟ್ಟಡವನ್ನು ವೀಕ್ಷಿಸಿ ನಾವು ಮುಂದೆ ಹೊರಟಿದ್ದು ದೇವರಾಯನ ದುರ್ಗದಲ್ಲಿ ಇರುವ ಜಯಮಂಗಳಾ ನದಿಯ ಉಗಮ ಸ್ಥಾನಕ್ಕೆ. ಜಯಮಂಗಳಾ ನದಿಯ ಉಗಮ ಸ್ಥಾನದ ಬಳಿ ಕಲ್ಯಾಣಿಯೂ ಇದೆ. ಈ ಕಲ್ಯಾಣಿಯ ಪಕ್ಕದಲ್ಲೇ ಜಯಮಂಗಳಾ ನದಿಯ ಉಗಮ ಸ್ಥಾನವಿದೆ. ಈಗ ಬೇಸಿಗೆ ಆಗಿರುವುದರಿಂದ ಇಲ್ಲಿ ನೀರು ಸಾಕಷ್ಟು ಬತ್ತಿ ಹೋಗಿದೆ. ಪುಣ್ಯಕ್ಷೇತ್ರವಾದ ದೇವರಾಯನ ದುರ್ಗಕ್ಕೆ ನಾವು ನೀವೆಲ್ಲ ಬಂದು ಹೋಗಲು ಈ ರಸ್ತೆಯನ್ನು ನಿರ್ಮಿಸಿದ್ದು ಮತ್ತಿನ್ಯಾರೂ ಅಲ್ಲ, ಅದು ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.